ನಮಸ್ಕಾರ. ಸ್ಕೂಲ್ ಮೈ ಮೇಲೆ ನೀರು ಬಿಡೋಣ ಅಂದ್ಬಿಟ್ಟು ಸ್ಕೂಲ್ ಮನೆಗೆ ಹೋಗ್ತಾ ಇದ್ದೆ. ಯಾಕಂದರೆ ಬೇಸಿಗೆ ಅಲ್ವಾ, ಹೋಗ್ತಾ ಬರ್ತಾ ಮೈ ಮೇಲೆ ನೀರು ಬಿಡ್ತಾ ಇರಬೇಕು, ಇಲ್ಲಾಂದರೆ ಹಸಗಳು ಎಗ್ತಾ ಇರ್ತವೆ ಮತ್ತು ಸಿಕ್ಕಾಪಟ್ಟೆ ಗಲೀಜು ಮಾಡ್ಕೊತವೆ. ಅದಕ್ಕೆ ಮೈ ಮೇಲೆ ನೀರು ಬಿಟ್ಬಿಟ್ಟು ಟಬ್ಬಲ್ಲಿ ನೀರು ಇಟ್ಬಿಡೋಣ ಅಂತಂದ್ಬಿಟ್ಟು ಆ ಸ್ಕೂಲ್ ಮನೇಲಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ನಾನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಗಗನ ಬರೋ ಟೈಮ್ ಅಲ್ವಾ. ಅದಕ್ಕೆ ಅವಳಿಗೆ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿದ್ಲು, ಅಮ್ಮ ನನಗೆ ಎಗ್ ಮ್ಯಾಗಿ ರೆಸಿಪಿ ಮಾಡಿಕೊಡಮ್ಮ ಅಂತಂದ್ಬಿಟ್ಟು, ಮ್ಯಾಗಿಗೆ ಎಗ್ ಹಾಕ್ಬಿಟ್ಟು ಮಾಡಿಕೊಡು ಅಂತಂದಿದ್ಲು. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಲೈಟಾಗಿ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಲ್ಯ ಥರ ಮಾಡ್ಕೊಬೇಕು, ಅದು ಸಪ್ರೇಟಾಗಿ ಇಟ್ಕೊಬೇಕು. ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಎಣ್ಣೆ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಇಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೂ ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕ್ಕೊಬೇಕು ಒಂದು ಸ್ವಲ್ಪ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ನೆಕ್ಸ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ನೀರು ಆ್ಯಡ್ ಮಾಡಾದ್ಮೇಲೆ ಮ್ಯಾಗಿನ ಇದಕ್ಕೆಲ್ಲ ಮುರಿದಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರ್ ಹಾಕ್ತೀನಿ ಮತ್ತು ಮಸಾಲೆ ಬಂದಿರುತ್ತಲ್ಲ ಮ್ಯಾಗಿಯಲ್ಲಿ, ಆ ಪ್ಯಾಕೆಟ್ ಒಂದು ಹಾಕ್ತೀನಿ. ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಬಿಟ್ಟು ಆದಮೇಲೆ ನೆಕ್ಸ್ಟು ನಾವೇನು ಮೊಟ್ಟೆನ ಹುರಿದಾಕಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದ್ರ ಜೊತೆಲಿ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು. ಇಷ್ಟೇ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂತ ಹಠ ಮಾಡೋರು, ಮ್ಯಾಗಿ ಇಷ್ಟಪಡೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ. ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.